ಹೌದಾ, ನನಗೆ ಹೊಟ್ಟುರ್ದು ಹೋತು ನೋಡಿ. ಅವು ಹಿಂಡು ಹಾಳಾಗಿ ಹೋಗಿ ಎಲ್ಲಿಂದ ಬಂದ್ವಿ ನನ್ನಡ. ಈ ಅಟಾರಕ್ಕೆ ಇಲ್ಲದೆ ಭಾಳ ದಿವಸ ಆಗಿತ್ತ. ಅದು ಒಂದು ಕೆಲಸ, ನಿಂಗೆ ವಾದರ್ಸ್ನೇ ಹೇಳಿದೆ ನಾನು. ಹೊಲ್ಸಿನ ಮರ ಬುಡಕ್ಕೆ ಹತ್ತ ಹೊಳ್ಸು ಹಾಕು ಅಂತ. ಹೊಲ್ಸಿನ ಹಣ್ಣಿನ ವಾಸನೆಗೆ ಬರೋದಲ್ಲ ನನ್ನಡಲ್ಲಿ. ಹಣ್ಣಾಗಿ ಬಿದ್ದವೆ, ಆ ಜಂಬು ಹಿಡಿದು ಬಂದವೆ. ಹಲಸಿನ ಹಣ್ಣು ಖಾಲಿ ಆದಕ್ಕೆ ಇಲ್ಲಿ ಬಂದು ಗುದ್ಬಳ್ಳಿ ಬಂದವೆ. ಅವು ಅದಿರ ಹಣ ಹೊಡಿಯೋಕೆ ಇಲ್ಲಿ ಎಂತ ಇತ್ತು ಅಂತ ಬಂದ್ವ. ಥೋ 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 ಅಡಿಕೆ ಸಸಿ ಮುರ್ದೆ ಹಾಕ್ಯವಲ್ಲ. ಹಾಂ, ಆ ಫಾರೆಸ್ಟರ್ ಬಂದು ನೋಡ್ಬೇಕಿಲ್ಲಿ, ನಟ್ ಕೊಡ್ತಾರನು ಕೇಳಬೇಕು. ಕರ್ಕೊಂಡೋಗಿ ಹೆದರ್ಸಂಗಿಲ್ಲಂತೆ, ಹಂಗೆ ಮಾಡಂಗಿಲ್ಲಂತೆ, ಹಿಂಗೆ ಮಾಡಂಗಿಲ್ಲಂತೆ. ನಮ್ಮ ಊರವರಿಗೆ ಒಂಥರ ಎದ್ಗಾಕಿಲ್ಲ. ನಾನು ಹೇಳಿದೆ ಅವತ್ತಯ್ಯ, ಊರವರೆಲ್ಲ ಸೇರೊಂದು ಅರ್ಜಿ ಕೊಡೋಣ ಅಂತ. ಮುಂದೆ ಅವ್ರು ಎಂಥವ್ರು ಮಾಡಿ ತೆಗಿಬೇಕು, ಇಲ್ಲ ನಮ್ಮನ್ನು ತೆಗಿಯೋಕೆ ಬಿಟ್ಟವ್ರು ಬಿಡ್ಬೇಕು. ಆಗ ಬರದೆ ಹೋಗಿ ನಾವು ಕೊಟ್ಟಾಕ ನಮ್ಮನೆ ಸಾಕಿ ಇಂಜೆಕ್ಷನ್ನು ಹಿಂಡಿ ಪಂಡಿ ಎಲ್ಲ ಕೊಡ್ತೀವಿ. ಅವಕ್ಕೂ 108 ಇರುವಾಗ ಏನಾರು ಒಂದು ಶುರು ಆಗ್ತದೆ. ವರ್ಷಕ್ಕೆ 2-3 ಸತಿ ಡಾಕ್ಟ್ರಿಗೆ ಹೇಳ್ದಂಗೆ ಹೇಳ್ಬೇಕು. ಇವಕ್ಕೊಂದ್ರು ಆಗ ಅದೇನು ನೋಡು, ಬೆಳ್ಕೊಂಡವೆ ಈ ಥರ. ರೈತರ ಮಕ್ಕಳು ಹೊಟ್ಟೆ ಮೇಲೆ ಹೊಡಿತಾವಲ್ಲ, ಏನೊಂದು ಅಡಿಕೆ ಸಸಿ ಸಾಕೋದು ಅಂದ್ರು ಸುಮ್ಮನೆ ಆಗ್ತದ. ಪುಣ್ಯಕ್ಕೆ ನಮ್ಮ ಬೇಲಿ ಎತ್ತರ ಮಾಡಿದ ಕಾತು ನೋಡು. ನಮ್ಮ ಮನೇಲೊಬ್ಬ ಬೇಡ ಅಂತ ಕೂತಿದ್ದ. ನಾನೇ ಹಠ ಹಿಡ್ದು ಇದು ಮಾಡ್ದಂಗೆ ಮಾಡಿದೆ. ಹಂಗ್ಯಾಕೆ ಹೋಗಿ ನಮ್ಮ ತೋಟಕ್ಕೆ ಬರೋಲ್ಲ ಈಗ. ಅಲ್ಲ, ಬಂದರು ನಿಮ್ಮ ತೋಟದಲ್ಲಿ ಏನು ಬಾಯಿಗೆ ಸಿಗ್ತಾವ? ಅಡಿಕೆ ಮರ ಎತ್ತರ ಆಗ್ಯಾವೆ, ಅವನ್ನ ಎಂತ ಮಾಡ್ತಾವೆ? ಇವು ಬಾಯಿಗೆ ಸಿಕ್ಕಲ್ಲ. ಇದರಿಂದ ಹಚ್ಚಿಗೆ ಸಸಿ ಇಲ್ಲನಾ? ಅವು ಎಷ್ಟು ದೊಡ್ಡ 3 ವರ್ಷ 4 ವರ್ಷ ಆತನ ನನಗೆ ಬಾಯಿಗೆ ಸಿಗ್ತಾವಪ್ಪ. ಒಂಚೂರು ಹೆಡ್ಲ ತುದಿ ಸಿಕ್ಕಿದ್ರೆ ಸಾಕು, ಎಳ್ದು ಕೆಡ್ತವೆ. ಅವು ಸೂಬ್ರ ಈಗಿನ ಅಡಿಕೆ ಸಸಿಗಳು. ಹಾಗಾಗಿ ಅಲ್ಲ ನಾವು ಅಲ್ಲಷ್ಟು ಮುರಿದು ಹೋಗಿದ್ದ. ನಾವು ಎಲ್ಲಿ ಬಾಯಿಗೆ ಸಿಕ್ತಿದ್ದು? ಸುಮ್ಮನೆ ಹೇಳೋದಲ್ಲ. ತಲೆ ಕೆಡ್ಸ್ಕಿಬೇಡ ಹೇಳಲ್ಲ. ಅವ ಯಾವನವ ಫೋಟೋ ತೆಗಿಯೋದು ಹಾಗೆ ತಕ್ಕೊಂಡ್ಲಿ ಬಿಡಿ. ತಕ್ಕೊಂಡು ಈ ಸೋಷಿಯಲ್ ಮೀಡಿಯಾಕ್ಕೆಲ್ಲ ಹಾಕಿದಾಗ ನೋಡಿದವರಿಗೆಲ್ಲ ಗೊತ್ತಾಗಲಿ ಅದು ಏನೇನಾಗಿದೆ ಅಂತ. ಬ್ಯಾಡ್ದಿದ್ದೆಲ್ಲ ಎಷ್ಟೆಷ್ಟೋ ನೋಡ್ತಾರೆ, ಇದನ್ನು ನೋಡೋಕ್ಕಾಗಲ್ಲನ. ಅಲ್ಲ, ನೀನು ಹಾಗೆ ಮಾತಾಡ್ತೀಯಲ್ಲ. ನೋಡಿ ಅಂತ ಮಾಡೋಕ್ಕಾಗ್ತದ? ಏನು ಅಡಿಕೆ ಮರ ನೆಟ್ಟಿಂಗ್ ನಿಲ್ಸೋಕ್ಕಾಗ್ತದನ? ಒಂದು ಅವಕ್ಕೆ ಮಾಡೋಕ್ಕೆ ಬೇರೆ ಉದ್ದೇಗಿಲ್ಲ. ಶೇಖರ್ ಬಂದ ನೋಡು. ಏನು ಹತ್ತರೆ ಮುಂಚೆನೇ ಬಂದು ನೋಡ್ಕೊಂಡು ಹೋಗಿದ್ನೇನ. ಮಕ ಸಣ್ಣಾಗಿ ಹೋಗ್ಯದೆ, ಹೊಟ್ಟೆ ಉರಿತದೆ. ಯಾರಿಗಾರು ಹೊಟ್ಟೆ ಉರಿಯದೆ ಅಪ್ಪ. ಸುಮಾರು ದುಡ್ಡು ಹಾಕಿದ್ದ. ಅಲ್ಲಿಂದ ತಂದು ದುಡ್ಡು ಪೂರ್ತಿ ಹಿಂಗೆ ತೋಟದ ಮೇಲೆ ಹಾಕಿದ್ನೇನು. ಎಂತ ಮಾಡ್ತಿದ್ದೀರಾ? ಎಂತ ಅರ್ತಿ ನೋಡ್ತಿದ್ದೀರಿ? ಹೋಗಿ ನಿಮ್ಮ ಕೆಲಸ ಏನಿದೆ ನೋಡ್ಕೇಳಿ ಹೋಗಿ. ನಾನು ಮೊದಲೇ ತಲೆ ಬಿಸಿಲಿದ್ದೀನಿ. ಯಾರಿಗೆ ಏನು ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹೇಳಿದ ಮಾತು ಸಾಕು ಅಂತ ಕಂಡ್ರೆ ಎಲ್ಲ ಹೋಗಿ ನಿಮ್ಮ ಮನೆಗೆ ಹೋಗಿ. ಎಲ್ಲ ಇಲ್ಲ ಶೇಖರ್ ಮಾವ, ಅದು ನಂದೊಂದು ಯೂಟ್ಯೂಬ್ ಚಾನಲ್ ಅದೇ, ಅದಕ್ಕೆ ಹಾಕೋಣ ಅಂತ ಹೇಳಿ ಫೋಟೋ ತಕ್ಕೋತಾ ಇದ್ದೆ. ನೋಡಿ ಇಲ್ಲಿ ಎಷ್ಟು ಅಡಿಕೆ ಮರ ಹಾಳು ಮಾಡವೆ. ಇದು ನಾನು ಹಾಕ್ತೀನಿ, ನನ್ನ ಚಾನಲಲ್ಲಿ ಹಾಕ್ತೀನಿ, ಗೊತ್ತಾಗಲಿ, ಸುಮಾರು ಜನಕ್ಕೆ ಗೊತ್ತಾಗಲಿ. ಗೊತ್ತಾಗಿ ಅಂತ ಮಾಡ್ತಾರ? ಯಾರಿಗೆ ಗೊತ್ತಾಗಿ ಏನು ಮಾಡೋಕ್ಕಾಗ್ತದೆ? ಏನು ತಂದು ಕೊಡ್ತಾರ? ಅಲ್ಲ, ಇದ್ರ ಬದಲಿಗೆ ಅಡಿಕೆ ಪಡ್ಕೆ ಏನಾರು ಕೊಡ್ತಾರ? ಎಂಥದ್ದು ಇಲ್ಲ. ಒಂದು ಹುಡುಗ ಮಾಡೋಕ್ಕೆ ಬೇರೆ ಉದ್ಯೋಗ ಇಲ್ಲಲ್ಲ, ಹಾಗಾಗಿ ನೀ ತಲೆ ಕೆಡ್ಸ್ಕೊಬೇಡ ಶೇಖರ. ಆಗಲಿ, ಹುಡ್ಸಿಸುವೇನು ಹುಲ್ ಮೇಸಲ್ಲ, ಎಲ್ಲರೊಂದು ಹಾದಿ ತೋರ್ತಾನೆ. ಏನು ಇದರಲ್ಲಿ ಫಸಲು ಬರೋಕ್ಕಂತ ಮುಂಚೆ ನೀ ಏನು ಇದು ಮಾಡ್ಲನೋ? ಹೆಂಗೆ ಎಲ್ಲ ಅಂತ ಇದರಲ್ಲೇ ಕಾಲ ಕಳ್ಕೊ ಬಂದೀಯ. ಇದರಲ್ಲೂ ಬರ್ತದೆ, 2 ವರ್ಷ ತಡ ಆಗ್ತದೆ. ಎಂತ ಮಾಡೋದು ಹೇಳು? ಹೊಸಟಿ ಸಸಿ ಕೊಡು. ಹಿಂಗೆ ಆತು ಅಂತೇಳಿ ತಲೆ ಮುಗಿಲಿ ಕೈ ಹೊತ್ಕೊಂಡು ಕೂರ್ಬೇಡ. ಇಲ್ಲ ಮಾದಪ್ಪಣ್ಣ, ನಾನು ಎಂತ ಮಾಡೋದು ಇಲ್ಲ. ಸಸಿನೂ ಕೊಡಲ್ಲ, ಎಂಥದನ್ನೂ ಕೊಡಲ್ಲ. ಏನಾರು ಹಾಳು ಬಡ್ಕೊಂಡು ಹೋಗಲಿ. ಮಕ್ಕಳು ಸಾಕ್ದಂಗೆ ಸಾಕಿದ್ದು ನೋಡಿ ಈಗ ಹೆಂಗೆ ಹಾಕಿ ಕೂತ್ಕೋತು ನೋಡಲ್ಲಿ. ಬಾಯಿಗಿನ ಮತ್ತು ಬಾಯಲ್ಲೇ ಅದೇ ಮತ್ತೆ ಹಂಗೆ ಹೇಳ್ತಾನೆ. ಹಂಗಂತೇಳಿ ಹೋದು ಅಂತೇಳಿ ಬಿಟ್ಕೊ ಕೂರಕ್ಕಾಗ್ತದನ? ಹೋದಲ್ಲಿಗೆ ಒಂದೊಂದು ಸಸಿ ಕೊಡ್ತಾ ಬರ್ತದೆ. ಗೊಬ್ಬರ ಸಾರೆಲ್ಲ ಅಲ್ಲೇ ಇರ್ತದಲ್ಲ ಪಕ್ಕನ. ಮತ್ತು ಒಂಚೂರು ದೊಡ್ಡ ಸಸಿನೇ ಕೊಡು ಹೇಳ್ತೀನಿ.
ಏನೊಂದು ಸೊಸಿಗೆ 50 ರೂಪಾಯಿ ಹೇಳ್ತಾರೋ 60 ರೂಪಾಯಿ ಹೇಳ್ತಾರೋ, ಎಲ್ಲಿಗೆ ಹೋಗೋದು ಮಾದಪ್ಪಣ್ಣ? ಸೊಸಿ ಇದ್ದಾರು ಅದವಂತ ಮಾಡಿರ, ಈಗಂತ ಹಿಂಗೆ ಅಂತ ಕೇಳ್ರೆ ಬಾಯಿಗೆ ಬಂದು ರೇಟ್ ಹೇಳ್ತಾರೆ. ಹೋಗಲಿ ಬಿಡಿ, ಅದು ಎಂತಾರ ಹಾಕ್ಕೊಂಡು ಹೋಗಲಿ. ಎಲ್ಲೋ ಮಧ್ಯೆ ಒಂದು 2 ಸೊಸಿ ಅದಾವೆ, ಅವೇ ದೊಡ್ಡ ದೊಡ್ಡ ಹಾಕ್ಕೊಂಡ್ಲಿ. ಇದೇ ಮತ್ತೆ ತಿಳುವಳಿಕಿಲ್ಲ ಅನ್ನೋದು ಮತ್ತೆ ಅಂತ. ಹಾಗೆಲ್ಲ ಮಾಡಿದ್ರು ನಾವೆಲ್ಲ ತೋಟ ತೊಡಗಿ ಮಾಡೋದು ಹೋದಿತ್ತನ. ಎದಕ್ಕೆ ಆಡ್ಕೋಣ ಅಂತ ಸಿಡ್ಲು ಗಿಡ್ಲು ಹಾಡಿದ್ರು ಮಾರು ಹೋತವಲ್ಲ. ಗಾನ ಯಾತ್ರೆಗೆ ಇದ್ದ ಮರನೇ ಹೋತವೆ. ಅವ ಏನು ಹಾಗೆ ಬಿಡ್ತಾರ? ಹಾಳ್ಬಿಡ್ತಾರ ತೋಟನ? ಅರ್ಕೆ ಸಸಿ ಇಲ್ಲಂತೆ ಮಲ್ನಾಡ್ಸಿ ಮೇಲೆ ಇದ್ಕೊಂಡು ನಮ್ಮ ತೋಟದಲ್ಲಿ ಅಲ್ಲ ಬಿದ್ದು ಹಿಡ್ತಾವ ಅದವ. ನಾವು ಇದು ಮಾಡು, ನಿಮ್ಮ ತೋಟದಲ್ಲಿ ಇದು ಆಚೆ ತುದಿ 2 ಮಾರು ಇದ್ವಲ್ಲ, ಕಿರಿ ಹಿಡಿತಿದ್ದು ದೊಡ್ಡ ಕೊನೆ, ಉದ್ದ ಕಾಯಿ, ಸಣ್ಣ ಸುಳ್ಬೇಳೆ ಸಣ್ಣ, ಅದು ತೂಕ ಭಾಳ ಘನಾಗಿ ಅದು ಅಡಿಕೆದು. ಅದರಲ್ಲಿ ಹುಟ್ಟೆ ಬಂದು ನೋಡು. ನಾನು ಒಂದೇ ನೋಡಿದಾಗ ಸುಮಾರು ಸಸಿ ಹುಡ್ದಂಗಾಗಿತ್ತ. ನಿನ್ನ ಅಪ್ಪನ ಹತ್ರ ಒಂದು ಸತಿ ಒಂದು ಕೊನೆ ತಗೊಂಡು ಸಸಿ ಮಾಡಿದ್ದೆ. ನಮ್ಮ ಒಲ್ಲಿಗೆ ಬಸ್ಲು ಬತ್ತಾದವಲ್ಲ, ನಿಮ್ಮನೆ ಕೊನೆ ಇವೆ ಅವು, ನೋಡು ಹೆಂಗೆ ಹಿಡಿತವೆ ಕೊನೆ. ಅವು ಸುಮಾರು ದೊಡ್ಡ ಹಾಗೆವಲ್ಲ, ತಂದು ನಡು. ಅಪ್ಪ ಮಗ ಇಬ್ಬರಿದ್ದೀರಿ, ನೀವೇ ಸಾಕು, ಏನು ಬೇಕಿದ್ದಾರೆ ಏನು ಬೇಡ. ದೊಡ್ಡವನೇ ತಂದು ನಡು. 2-3 ವರ್ಷಕ್ಕೆ ಫಸಲು ಬರ್ತವೆ. ಹಂಗೆ ಅಂತ ಮಿಕ್ಕಿ ಕಮ್ಮಿ ಆದ್ರೆ ನಮ್ಮ ತೋಟದಲ್ಲೂ ಅದಾವ, ಗನಗನವೇ ಬಿದ್ದು ಹುಡ್ತಾವೆ ಅದಾವೆ. ಕೆಲವೊಂದು ನಾನು ಪಾತೆನೂ ಹಾಕಿಟ್ಟೀನಿ. ಏನು ದುಡ್ಡು ಕಾಸು ಎಂಥದ್ದು ಕೊಡೋದು ಬೇಡ, ನೀನು ತಗ್ಬಂದು ನಡು. ತೋಟ ಹಾಳು ಬಿಟ್ಗಿಟ್ಟಿಯ ಕಡಿಕೆ. ಓಹೋ, ನಾನೇ ಪುಷ್ಟು ಅಂತ ಬಂದ್ರೆ ಇವರೆಲ್ಲ ಬಂದಾಗಿ ಹೋಗ್ಯದು. ಪಾಪಣ್ಣ ಮಾತ್ರ ಗೆರೆ ನೆಟ್ಟಗದೆ, ಅಚ್ಚಿಗೆ ಬಂದವು ಇಚ್ಚಿಗೆ ಬರಲಲ್ಲ. ಓ ಮಾದಪ್ಪಣ್ಣ, ಓ ಗುಂಡಪ್ಪ, ಬಾ ಎತ್ಲಾಗ ಹೋಗಿದ್ದ? ಇಲ್ಲಿ ನೋಡಿ ಬೇರೆ ಮೇತಿ. ನಂಗಲ್ಲಿ ಹೋಗೋನಿಗೆ ಇಲ್ಲಿ ಯಾರು ಹುಡುಗರು ಫೋಟೋ ಗಿಟೋ ತೆಗಿತ ನಿಂತಾರಲ್ಲ ಎಂತ ಅಂತ ನೋಡ್ತೀನಿ. ಇಲ್ಲಿ ನೋಡು, ಪಾಪದ ಕಣ್ಣಲ್ಲಿ ನೋಡಬಾರ್ದು, ಹಂಗೆ ಅಕ್ಕಿ ಕೂತದೆ. ಓಹೋ ಅಲ್ಲ ಉಪ್ಪೂಟ ಇದು ಮಾಡಿದೆ. ಥೂ, ಅಲ್ಲಿ ಇಷ್ಟ ಆಗೋ ತನಕ ಹಂಗಾರೆ ಯಾರಿಗೂ ಒಂದು ಗೊತ್ತಾಗ್ಲಿ, ನಾಯೂ ಬೊಗಳಲ್ಲ ಹಂಗಾರೆ. ಇಲ್ಲೇ ಮೇಲೆ ಆಚೆಗೆ ಒಂಚೂರು ದಾಟಿದ್ರೆ ಮನೆಯಪ್ಪ ಬಂದು ಒಂದು ಗರ್ನಲ್ಲಾರು ಹೊಡಿಬೋದಿತ್ತು. ನಾನು ಅದೇ ಜ್ಞಾನ ಮಾಡಿದ್ನ. ಗರ್ನಲ್ ಎಲ್ಲ ಈಗ ಹಂಗೆ ಅವ್ರ ಮನೇಲಿ ತೋಟಕ್ಕೆ ಹೋವೆ, ಅದೇ ಒಂದು ಈಡು ಹೊಡೆದಿದ್ರೆ ಆತಿತ್ತು. ಎಲ್ಲಿ 6 ಗಂಟೆಗೆ ಒಳಗೆ ಸೇರ್ಕೊಂಡು ನಾವು ಮತ್ತೇನು ಬೈಲೆ ಹೊಳ್ದಲ್ಲ ಏನು ಹೋಗಿ ಹಾಡ್ಕೋಣ ಅಂದ್ರೆ ಹೆದ್ರು ಸಾಯ್ತಾನೆ. ಈಡು ಹೊಡೆದ್ರೆ ಹೋಗ್ಯಾರು ಹೋತಿದ್ದು. ನಾಯಿ ಬೊಗಳ್ದೆ ಅದಾವ, ಸುಮ್ಮನೆ ಕೂತ್ಕೊಂಡಾನೆ ನಮ್ಮ ಮನೆ ಒಳಗೆ ಬೆಚ್ಚಿಗೆ ಹೆಂಗೆ ಮಾಡ್ಕಿ ಕೂತವೆ. ಇನ್ಮೇಲೆ ಹಂಗಲ್ಲ ಶೇಖರ, ನಾಯಿ ಬೊಗಳ್ತಾವಲ್ಲ, ಬೊಗಳ್ತಕ್ಕ ಇತ್ಲಾಗೊಂದು ಗರ್ನಲ್ಲಿ ಹಚ್ಚಿ ಹಾಕ್ಬೇಕು, ಶಬ್ದಕ್ಕೆ ಹೋತವ ಅವಾಗ. ಇಲ್ಲ ಗುಂಡಪ್ಪಣ್ಣ, ಗಾರ್ನಲ್ಲಿ ಹಚ್ಚಾಕಿದ್ರು ಹೋಗಲ್ಲ, ಎಂತ ಹಚ್ಚಾಕಿದ್ರು ಹೋಗಲ್ಲ. ಅವು ಮನುಷ್ಯರಿಗಿಂತ ಹೆಚ್ಚು ಬುದ್ಧಿ ಕಲ್ತಾವೀಗ. ಗರ್ನಲ್ಲಿ ಹಚ್ಚಿ ಹಾಕಿದ್ದೆ ಅವತ್ತೊಂದಿನ, ಹೋಗ್ಲ. ಈ ನಿನ್ನೆ ಈಗ ನಾಯಿ ಬೊಗಳಪ್ಪ, ನಾಯಿ ಬೊಗಳಿದ್ರಾರು ಗೊತ್ತಾತಿತ್ತು ಅವು ಎಲ್ಲಿ ಸತ್ತಿದ್ವು. ಈ ಮರ ಮುರಿದಿದ್ದ ಶಬ್ದ ಎಲ್ಲ ಎಲ್ಲಿ ಕೇಳ್ತದ ಮನೆಗೆ. ಅವು ನಮ್ಮ ಮನೇಲಿ ಒಬ್ಬ ಏನು TV ಹಾಕಿತ್ತಾನೆ, ಹೊರಗಡೆ ಭೂಕಂಪ ಆದರೂ ಗೊತ್ತಾಗಲ್ಲ. ಅಷ್ಟು ದೊಡ್ಡಕ್ಕೆ TV ಹಾಕಿ ಕೂತ್ಕೋತಾನೆ, ಎಲ್ಲಿ ಗೊತ್ತಾಗ್ತದೆ ಹೇಳಿ? ಗೊತ್ತಾಗದೇ ಇದ್ದಿದ್ದೆ ಒಳ್ಳೇದಾಯ್ತು ಶೇಖರ ಮಾವ. ಕಡಿಕೆ ಚೋಟು ಎಲ್ಲರೂ ಬಂದಿದ್ರೆ ಗರ್ನಲ್ಲಿ ಹಚ್ಚಾಕನ ಅಂಥೇಳಿ ಅವು 5-6 ಅದ ಬಂತೆ. ಯಾವಾರು ಒಂದು ಬೆರ್ಸ್ಕಿ ಬಂದರೆ ಮತ್ತೇನಿಲ್ಲ ಕಡಿಕೆ. ಗರ್ನಲ್ಲೂ ಹಚ್ಚಕ್ಕಾಗಲ್ಲ, ಎಂತ ಹಚ್ಚಕ್ಕೂ ಆಗಲ್ಲ. ಈಗ ತೋಟ ಹೋದರೂ ಹೆಂಗಾರು ಸರಿ ಮಾಡ್ಕಿಬೋದು. ಆಮೇಲೆ ಯಾರ್ದಾರು ಜೀವಕ್ಕೆ ಏನಾರು ಅಪಾಯ ಆದರೆ ಏನು ಮಾಡೋಕ್ಕೆ ಬರ್ತದೆ? ಬೇಡ ಸುಮ್ಮನಿರಿ, ಹಂಗೆ ನೀವು ಬರೋಕ್ಕೆ ಹೋಗ್ಬೇಡಿ. ಇಲ್ಲ, ಎಂತ ಮಾಡೋದು ಇಲ್ಲ. ಹೆದರ್ತಾವವು ಮನುಷ್ಯರು ನೋಡಿದ್ರು, ಸ್ವಲ್ಪ ಶಬ್ದ ಮಾಡಿದ್ರು ಸಾಕು ಹೆದರು ಓಡ್ತಾವು. ಹೆದರು ಓಡೋದೆ ಮತ್ತು ಡೇಂಜರು ಗುಂಡಪ್ಪ ಮಾವ. ಅತ್ಲಾಗ ಓಡಿದ್ರೆ ಅಡ್ಡಿಲ್ಲ, ನಾವು ಇದ್ದ ಕಡೆನೇ ಓಡಿ ಬಂದರೆ ಅವು ಕುಂತರ ಗಾರ್ದಪ್ಪದಂಗೆ ಆಗ್ತದಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸುತ್ತ ಕಡೆ ಓಡೋಕ್ಕೆ ಶುರು ಮಾಡ್ತಾವಂತೆ. ಎಂತ ಮಾಡ್ತೀರ ಅವಾಗ? ಕಾಲಡಿ ಸಿಕ್ಕಿದ್ರೆ ಹಾಗೇ ಹೋತಲ್ಲ. ಅದು ಒಂದು ಹೌದಯ್ಯ. ಆದರೂ ಇದು ಕೊರ ಏನಾರು ಇದ್ರೆ ಹಿಂಡಲ್ಲಿ ಮಾತ್ರ ಹುಡುಕಿ ಬಂದೇ ಹಿಡಿತಾವಂತೆ. ಮನುಷ್ಯರು ನೋಡ್ದು ಕೂಡಲೇ ಎಲ್ಲಿ ಹಿಡ್ಕೊಂಡು ಹೋಗ್ತಾರೆ ಏನೋ ಅಂತ. ಕರು ಬೇಡ ಮರಿ ಬೇಡ, ನೀ ಸ್ವಲ್ಪ ಸುಮ್ಮನಿರ್ತೀಯ ಗುಂಡಪ್ಪ. ಮೊನ್ನೆ ಧರ್ಮಪ್ಪನೇ ಹೆಂಡ್ತಿನ ಎತ್ತು ಹೊತ್ತಾಕೋದ್ವಲ್ಲ, ಎಂತ ಕರು ಇತ್ತಂತನ.
ಹೆದರಿದ್ರೆ ಅದನ್ನ ನೋಡಿ ಆ ಹೊತ್ಲಾಗ ಹೋತಿರ್ಲ ಜೀವಮಾನೇ ಹೋತಲ್ಲ ಅದನ್ನು ಪಾಪ ಈ ವಯಸ್ಸಿಗೆ. ಈಗ ಮಕ್ಕಳು ಮರಿ ಎಲ್ಲ ಮದುವೆ ಮಾಡಿ ಎಂಥದ ಇದ್ಕೊಂಡಿತ್ತ ಅದ್ರ ಪಾಡಿಗೆ ಅದು. ಈಗೆಲ್ಲ ಬಿದ್ದಲ್ಲೇ ಅಂತೆ, ಯಾರು ನೋಡ್ಕೊಂಡಾರ ಯಾರು ಮಾಡೋರು ಯಾರು? ಫಾರೆಸ್ಟ್ ಆಫೀಸರ್ನ ಕರ್ಕೊಬರ್ಬೇಕು, ತಗೊಂಡೋಗಿ ಬಿಟ್ಕೊಳ್ಳಿ ಮನೇಲಿ ನೋಡ್ಕೊಳ್ಳಿ ಅಂತ. ಕಡ್ಕೊಂಡ ಹೊಡಿಬಾರ್ದು ಅಂತಾರೆ. ಇಲ್ಲ ತಗೊಂಡೋಗಿ ಎಲ್ಲರೂ ಗದ್ದೆ ಜಮೀನು ಇಲ್ದಿದ್ದಲ್ಲಿ ಬಿಟ್ಟಾರೂ ಬರ್ಬೇಕು. ಧರ್ಮಪ್ಪನ ಹೆಂಡ್ತಿದ್ದು ಅದ್ರದ್ದು ತಪ್ಪದೆ ಮಾದಪ್ಪಣ್ಣ. ಅಲ್ಲ ಹಂಗಾರೆ ನಾವು ಸಾಧಾರಣಕ್ಕೆ ಒಂಚೂರು ತೋಟದಲ್ಲಿ ನೋಡ್ಕೊಂಡು ಹೋದ್ರೆ ಸಪ್ಪಳಾಗ್ತದೆ, ಮನ್ಸಿಗೆ ಗೊತ್ತಾಗ್ತದೆ. ಕಾಡ್ಕೊಂಡು ನೋಡ್ಕೊ ಬಂದಿದ್ದು ಗೊತ್ತಾಗ್ಲ, ಹತ್ರ ಬಂದು ಎತ್ತು ಹೊತ್ತಾಕ ತನಕನೂ ಗೊತ್ತಿಲ್ಲ ಅಂದ್ರೆ ಅದು ಎಂತ ಮಾಡ್ತಿದ್ದಿದ್ದು ಹಂಗಾರೆ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡ್ಬೇಕು ಯಾರೇ ಆದರೂ. ಅಲ್ಲೆಲ್ಲಾರು ಒಂಚೂರು ಶಬ್ದ ಅದಕ್ಕೂ ಇದು ಇತ್ಲಾಗ ಓಡ್ ಬಂದಿದ್ರೆ ಹಾಗೆ ಹೋತಿತ್ತು. ಗೊತ್ತಾಗಲ್ಲ ಅದ. ನೀನು ಗೊತ್ತಿದ್ದು ಮಾತಾಡ್ತೀಯಲ್ಲ, ಹುಲ್ ಕೊಯ್ತಿರೋಷ್ಟೊತ್ತಿಗೆ ಅದ್ರದ್ದೇ ಶಬ್ದ ಅಲ್ಲನ. ಹಿಂದ್ಗಡೆ ಮುಂದ್ಗಡೆ ಯಾರು ಬಂದಿದ್ಯ ಅಂತ ಗೊತ್ತಾಗ್ತದೆ. ಅದು ಒಂದು 11 ಗಂಟೆ ಅಷ್ಟೊತ್ತಿಗೆ ಇವು ಬಂದು ಸಾಯ್ತವೆ ಅಂತ ಯಾರಿಗೇನು ಸ್ವಪ್ನ ಕಟ್ಟಿದಾನ? ಸುಮ್ಮನೆ ಇರು ಪಾಪ. ಅದು ಗಿರಾಚಾರ ಒಟ್ಟರಸಿ. ಅದ್ರಾಚಾರ ಹಂಗೆ ಆತಲ್ಲ. ನಮ್ಮ ಕತೆ ಹೇಳಿ ಗುಂಡಪ್ಪಣ್ಣ, ಇನ್ನೊಂದು ವರ್ಷಕ್ಕಷ್ಟು ಫಸಲು ಬತ್ತಿದ್ದು. ನಾನಂತೂ ಆಸೆ ಮಾಡ್ಕೊಂಡಿದ್ದೆ, ಆಮೇಲಾದ್ರು ನಮ್ಮ ಒಂದು ತಲೆ ಬಿಸಿ ಕಳೀತದೆ, ಒಂದು ಇದಿಷ್ಟು ಸಸಿಲೆ ಫಸಲು ಬರೋಕ್ಕೆ ಶುರುವಾದ್ರೆ ನಮಗೇನು ಹೆದರಿಕಿಲ್ಲ ಅಂತ. ಇರೋ ಒಬ್ಬ ಏನು ಎಕ್ರೆಗಟ್ಟಲೆ ಬ್ಯಾಡಿತ್ತು, ನಮ್ಗೆ ಇದ್ದಿದ್ದು ಅಷ್ಟು ಸಾಕು ಆತಿತ್ತು. ಅದು ಹಿಂಗೆ ಹಾಳಾಕಿ ಕೂತ್ಕೂತಲ್ಲ. ಏನು ಕರ್ಮ ಮಾಡಿವೆ ಅಂತ ದೇವ್ರು ಹಿಂಗೆ ಮಾಡ್ತಾನೇನು? ಎಂತೆಂಥ ಅನ್ಯಾಯ ಮಾಡೋರೆಲ್ಲ ಹೆಂಗೋ ಇರ್ತಾರೆ. ಅದು ಹೇಳ್ಬೇಡ ಶೇಖರ ನೀನು. ಅದು ಹೇಳಿದ್ರು ನಾವು ಒಪ್ಪಲ್ಲ. ಎಂತ ಕರ್ಮ, ನೀನು ಎಂತ ಮಾಡ್ಬೇಕಾ? ಎಂತ ಮಾಡ್ಲ ಅಂತ ಕೇಳು, ಎಂತ ಮಾಡೀನಿ ಅಂತ ಕೇಳೋದಲ್ಲ. ಅಲ್ಲ ಅದಕ್ಕಾಗಿ ಕಾಡ್ಕೊಂಡು ಬಂದು ಅಂತ ಹೇಳಲ್ಲ. ಹಂಗೆ ನಮ್ಮ ತೋಟಕ್ಕೂ ಬತ್ತಿದ್ದು ನೀಗ ಹೇಳ್ದಲ್ಲ, ಅದಕ್ಕೆ ಮಾತಿಗೆ ಹೇಳ್ದೆ. ಏನು ಸ್ವಲ್ಪ ಉರ್ದಿಯಾನ ನೀನು ಇಲ್ಲಿಗೆ ಬಂದು ಸುರ್ನಲ್ಲಿ? ಮಾದಪ್ಪಣ್ಣ ಸುಮ್ಮನಿರಿ. ಅಲ್ಲ ಸುಮ್ಮನಿಲ್ದೆ ಮತ್ತೆ ನಾ ಅವನ ಹತ್ರ ಹೇಗೆ ಮಾಡಕ್ಕೆ ಹೋತೀನಿ ನಾನು? ಹೇಳದ್ನಲ್ಲ ಏನು ಕರ್ಮ ಮಾಡಿವೆ ಅಂಥೇಳಿ, ಅದಕ್ಕೆ ಹೇಳ್ದೆ. ಗೊತ್ತಾಗಬೇಕು ಮನುಷ್ಯರಿಗೆ ಸ್ವಲ್ಪನಾರು ನಾವು ಹಿಂಗೆ ಮಾಡಬಾರ್ದಿತ್ತು ಅಂತ. ಮಾದಪ್ಪಣ್ಣ, ನನ್ನ ತಲೆ ಬಿಸಿನೇ ನಂಗಾಗಿದೆ. ಅದ್ರ ಮಧ್ಯಕ್ಕೆ ನೀವೊಂದು ಹೀಗೆಲ್ಲ ಏನು ಹೇಳ್ತಾ ಇರಬೇಡಿ. ತಿರುಗಿ ನಾನೇನಾರು ಹೇಳಿಬಿಟ್ರೆ ನಿಮಗೆ ಸಿಟ್ಟು ಬರ್ತದೆ. ವಯಸ್ಸಾಗಿದೆ ಅಂತ ನೋಡ್ಲೆ ಹಂಗೆ ಮಾತಾಡಿದೆ ಹಿಂಗೆ ಮಾತಾಡಿದೆ ಅಂತೀರಿ. ಹಿಂಗಿದ್ದು ಮಾತಾಡೋಷ್ಟೊತ್ತಿಗೆ ನಾ ಹೇಳ್ದೆ ಏನು ಮಾಡ್ಬೇಕು? ಹೋಗ್ಲಿ ಬಿಡು ಮಾರೆ, ಅದಕ್ಕೆ ಯಾಕೆ ಅಷ್ಟು ಇದು ಮಾಡೋದು? ಏನು ಒಟ್ಟು ಅವ್ರು ಮಾತಾಡೋದೇ ಹಾಗೆ ಗೊತ್ತಲ್ಲ. ಹಂಗಂತೇಳಿ ಗೊತ್ತು ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡೋದ ಗುಂಡಪ್ಪಣ್ಣ? ನನ್ನ ಸಂಕಟನೇ ನಂಗಾಗಿದೆ. ನಮ್ಮ ಮನೇಲಿ ಬಂದು ನೋಡಿ, ಮೀನಾಕ್ಷಿ ಇಲ್ಲಿ ನೋಡ್ಕೊಂಡು ಹೋದಳು ಮಲಗ್ದಲ್ಲಿಂದ ಹೇಳಲ್ಲ. ಊಟ ತಿಂಡಿ ಎಂಥದೂ ಬೇಡ ಅಂತ ಅದೆ. ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ಲ. ಎಷ್ಟು ಹೊಟ್ಟೆ ಸಂಕಟ ಆಗ್ಬೋದು? ಅದ್ರ ಮಧ್ಯಕ್ಕೆ ಇವ್ರು ಹಿಂಗಿದ್ದೊಂದು ಮಯೂರಿಯ ಮಾತಾಡ್ತಿದ್ರೆ ಯಾಕೆ ಸುಮ್ಮನೆ ಕೂತ್ಕೊಳ್ಳಿ? ಏನು ಇನ್ನು ಹಾಳಿಗೆ ಹೇಳಿದ್ದಾನ? ಸುಮ್ಮನೆ ಮಾತಿಗೆ ಹೇಳಿದ್ದು ಅಂತೀನಿ. ಹಂಗೆ ಹಾಳಾಗಲಿ ಅಂತ ನೋಡೋ ಮಾತ್ರ ಅಡಿಕೆ ಸಸಿ ಅದಾವೆ ನಮ್ಮನೇಲಿ ತಗೊಬಂದು ನಡು ಅಂತ ಹೇಳ್ತಿದ್ನ. ಹಾಳು ಬಿದ್ದು ಹೋಗ್ಯದಲ್ಲ, ಹೋಗಲಿ ಅಂತ ಸುಮ್ಮನೆ ಹಾಕಿತ್ತಿದ್ದೆ. ಅದೇ ಮಾತಾಡ್ತೀಯ ಮಾರಯ್ಯ? ಅವ್ನು ಹೇಳೋದಲ್ಲ ಗುಂಡಪ್ಪ, ಹಾಗೆ ಬಿಡ್ತಾನಂತೆ. ಮತ್ತು ಸಸಿ ಕೊಡಕ್ಕೆ ಹೋಗಲ್ಲಂತೆ. ಸಸಿಗೆ 50-60 ರೂಪಾಯಿ ಹೇಳ್ತಾರಂತೆ, ಎಲ್ಲೂ ಇಲ್ಲಂತೆ, ಆಗಲ್ಲಂತೆ. ಅದಕ್ಕೆ ನಾನೇ ಹೇಳಿನಿ, ನಮ್ಮನೆಲ್ಲೂ ಅದಾವೆ ಅಲ್ಲಿ ಬಿದ್ದುಟ್ಟು ಸಸಿ ದೊಡ್ಡವು ಕಿತ್ಕೊಬಂದು ನಡು ತೋಟದಿಂದ ಅಂತ. ಅದು ಗೊತ್ತಾಗಲ್ಲ ಇವನಿಗೆ. ಹೌದು, ಮತ್ತೊಂದು ಸತಿ ಹಿಂಗೆ ಮಾಡ್ದು ಅಂಥೇಳಿ ಹಾಗೆ ಬಿಟ್ಕೊಂಡು ಕೂರೋದಲ್ಲ. ಅಲ್ಲ ಈಗ ಬೇಡ, ಇನ್ನೊಂದು ಮಳೆ ಬೀಳ್ತದಲ್ಲ, ಮಳೆ ಬಿದ್ದ ಮೇಲೆ ನೋಡೋಕೆ ಶುರು ಮಾಡಿದ್ರು ಸಾಕು. ಆ ಬೇಲಿ ಇನ್ನೊಂದಿಷ್ಟು ಬಂದೋಬಸ್ತ್ ಮಾಡಿ ನಾ ಅದನ್ನು ಮಾಡೋಷ್ಟೊತ್ತಿಗೆ ಹೇಳಿದೆ, IBX ಮಾಡಿದ್ರೆ ಸರಿ ಆಗ್ತದೆ ಅಂತ ಹೇಳಿದ ಮಾತು ಕೇಳಲ್ಲ. ಇನ್ನೂ ಕಿರಿ ಎಳಿಬೇಕು ತಂತಿನ. 2 ಸತಿ ಅವು ಹೋದ್ರು ಮತ್ತು 3ನೇ ಸತಿ ಬರೋಲ್ಲ. ನಡು ಅಡಿಕೆ ಸಸಿ ನಡು. ಈಗ ಮಾದಪ್ಪಣ್ಣವ್ರ ತೋಟದಲ್ಲೂ ಅದಾವೆ, ಅವ್ರು ಏನು ಹೇಳಲ್ಲ, ನಮ್ಮ ತೋಟದಲ್ಲೂ ಅದಾವೆ. ಅವು ಒಂಥರ ಕೀಳಕ್ಕೆ ಕೈ ಬರೋಲ್ಲ, ಗನಾಗಿ ಬಂದವೆ ಸಸಿ. ಈ ಸತಿ ಇದು ಮಾಡೋ ಎಲ್ಲ ಹಾಗೆ ಹೊಳು ಎಲ್ಲ ಸುತ್ತ ಬಿಡಿಸಿ ಇಟ್ಟೀನಿ. ಹೋದ್ರು ಸೈ ಯಾರು ಹಿಂಗೆ ಮಾಯತ್ತಿದ್ದರ ಹತ್ರ ಹೇಳಿದ್ರೆ ಬೇರೆ ಕಿತ್ಕೊಡ್ತಾರೆ. ನಡು. ಅದೇ ಈಗ ಮಳೆ ಹಿಡಿತದಲ್ಲ, ಅಷ್ಟರೊಳಗೆ ಬೇಲಿ ಗೀಲಿ ಎಲ್ಲ ಸಮ್ ಮಾಡ್ಕ
ಮಳೆ ಬಿದ್ದಕ್ಕೋ ಅದಕ್ಕೆ ಸೊಸಿ ತಂದು ನೋಡೋಕೆ ಶುರು ಮಾಡು. ಅದೇಯ್ಯ, ನಾನು ಅದನ್ನೇ ಹೇಳ್ತೀನಿ. ಗುಂಡಪ್ಪ ಮಾವ, ಮಾದಪ್ಪಜ್ಜ, ನೀವೊಂದು ಕೆಲಸ ಮಾಡಿ, ಹಾಗೆ ನಡ್ಕೊಂಡು ಅಲ್ಲಿ ಮರ ಬಿದ್ದವಲ್ಲ ಅವು ಕಡೆ ನೋಡ್ತಾ ಒಂದು ಸ್ವಲ್ಪ ಈ ಕಡೆ ಬಂದಂಗೆ ಮಾಡಿ, ನಾವೊಂದು ವಿಡಿಯೋ ಮಾಡ್ತೀನಿ. ಹೋಗ್ರ ಅತ್ಲಾಗೆ ಏನೋ ಗಾದಿ ಹೇಳಿದ್ರಂತೆ, ಇಲ್ಲಿ ಈ ಥರ ಇದಾಗಿದೆ ಅಂತ ಹೊಟ್ಟೆ ಹುರ್ಕುತ್ತಾ ಇದ್ದಾರೆ, ಇದು ಹಿಡಿಯ ಅಂತೆ. ನೀವೊಂದು ಕೆಲಸ ಮಾಡೋ, ಈ ವಿಡಿಯೋ ಮಾಡಿ ಏನೋ ಮೊಬೈಲಿಗೆ ಹಾಕಿದ್ರೆ ದುಡ್ಡು ಬರ್ತದಂತಲ್ಲ, ಅದರಲ್ಲಿ ಅರ್ಧ ದುಡ್ಡು ಅವ್ರಿಗೆ ಕೊಡ್ಬೇಕು ಸೇಕ್ರಿಗೆ. ಹಂಗೆ ಕೊಡೋದಾದ್ರೆ ವಿಡಿಯೋ ಮಾಡು, ಇಲ್ಲಿರ್ ಬೇಡ ನೀ ವಿಡಿಯೋ ಮಾಡೋದು. ಓ, ಹಂಗೆ ಹಾಕಿದ್ರೆ ದುಡ್ಡು ಬರ್ತದನ? ಅಲ್ಲ, ನಂಗೆ ಇದು ಗೊತ್ತಿಲ್ಲ. ಒಂದಿನ ಪೇಟೆಯಿಂದ ಬರೋಷ್ಟೊತ್ತಿಗೆ ಯಾವುದೋ ಹುಡುಗ ಎಂತೆಂಥದ್ದು ಎಲ್ಲ ಕೇಳ್ತ ನನ್ನ ಹತ್ರ. ಹಂಗಂದ್ರೆ ಹೆಂಗೆ ಅಜ್ಜ, ಹಿಂಗಂದ್ರೆ ಹೆಂಗೆ ಅಂತ ಅಂಥವು ಇವನ್ನೆಲ್ಲ ಇಟ್ಕೊಂಡು ನನ್ನ ಎದುರಿಗೆ ವಿಡಿಯೋ ಮಾಡ್ತೀನಿ ಅಂತ ಮಾಡ್ತಿದ್ದ. ಅವನಿಗೂ ದುಡ್ಡು ಬರ್ತದನ? ಓ, ಏನು ಮಾಡೋದು ಹೇಳಿ, ನಂಗೆ ಓದಾಗದೆ ಹೋತಲ್ಲ. ಇನ್ನೊಂದು ಸತಿ ಎಲ್ಲಾರು ಸಿಕ್ಕಲಿ ಕೇಳದೆ ಬಿಡಲ್ಲ ನೋಡ್ಬೇಕಾರೆ.